ಸ್ನೇಹಿತರೆ, ತುಂಬ ಜನರ ಬಳಿ ಎಲ್ಲವೂ ಇರುತ್ತೆ. ಒಳ್ಳೆ ಕೆಲಸ, ಟೈಮ್ಗೆ ಸರಿಯಾಗಿ ಬರೋ ಸಂಬಳ, ಟ್ಯಾಲೆಂಟ್, ಒಳ್ಳೆಯ ನಾಲೆಜ್, ಫಿಟ್ನೆಸ್, ಗುಡ್ ಹ್ಯಾಬಿಟ್ಸ್ ಎಲ್ಲವೂ ಇರುತ್ತೆ. ಎಲ್ಲ ಇದ್ರೂ ಏನೋ ಒಂದು ಮಿಸ್ಸಿಂಗ್ ಇರುತ್ತೆ. ಎಲ್ಲೋ ಎನರ್ಜಿ ವೇಸ್ಟ್ ಆಗ್ತಿರುತ್ತೆ. ಅಂದುಕೊಂಡಿದ್ದನ್ನು ಮಾಡೋಕ್ಕಾಗ್ತಾ ಇರಲ್ಲ. ಏನೋ ಒಂಥರ ಫ್ರಸ್ಟ್ರೇಷನ್, ಯಾಕೋ ನೆಮ್ಮದಿನೇ ಇಲ್ಲ ಅನಿಸುತ್ತೆ. ನಿಮ್ಮ ಅರಿವಿಗೆ ಬರದೇನೆ ನಿಮ್ಮ ಪ್ರಿಷಿಯಸ್ ಎನರ್ಜಿ ಒಂದು ಕಡೆ ಸೈಲೆಂಟ್ ಆಗಿ ಲೀಕ್ ಆಗಿ ಹೋಗ್ತಾ ಇರುತ್ತೆ. ನಿಮಗೆ ಗೊತ್ತಿಲ್ಲದ ಹಾಗೆ ನೀವು ಆ ಟ್ರ್ಯಾಪ್ಗೆ ಆಲ್ರೆಡಿ ಬಿದ್ದಾಗಿರುತ್ತೆ. ಅದು ಯಾವ ಟ್ರ್ಯಾಪ್ ಅಂತ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಸ್ನೇಹಿತರೆ? ಥಿಂಕ್ ಮಾಡಿ. ಇದನ್ನು ನೀವು ಸೀರಿಯಸ್ ಪ್ರಾಬ್ಲಮ್ ಅಂತ ಗುರುತಿಸಿರೋದೇ ಇಲ್ಲ. ಆದರೂ ಇದು ಜೀವನದ ಅತಿ ದೊಡ್ಡ ಶಕ್ತಿಯನ್ನು ಹಾಳು ಮಾಡ್ತಾ ಇರುತ್ತೆ. ಇದು ಬರೀ ಚೆನ್ನಾಗಿ ಸೆಟಲ್ ಆಗಿರೋರ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲರ ಪ್ರಾಬ್ಲಮ್. ಎಲ್ಲರೂ ಇದರ ಬಲೆಗೆ ಬಿದ್ದು ಒದ್ದಾಡ್ದವರೇ ಇರ್ತಾರೆ. ಸ್ನೇಹಿತರೆ, ಇವತ್ತು ಜಗತ್ತಿನ ಟಾಪ್ 1% ಸಕ್ಸಸ್ಫುಲ್ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಿಲಿಯನಿಯರ್ಗಳು ಈ ಪ್ರಾಬ್ಲಮನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿರ್ತಾರೆ. ಈ ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋಕ್ಕೆ ಅವರು ಮಾತ್ರ ಸೀಕ್ರೆಟ್ ಆಗಿ ಬಳಸೋ ಒಂದು ಅಸ್ತ್ರ ಇದೆ. ಅದೇ ದಿ ಆರ್ಟ್ ಆಫ್ ಇಗ್ನರೆನ್ಸ್, ಅಂದರೆ ನಿರ್ಲಕ್ಷ್ಯ ಮಾಡುವ ಕಲೆ. ಹಾಗಿದ್ರೆ ಏನಿದು ದಿ ಆರ್ಟ್ ಆಫ್ ಇಗ್ನರೆನ್ಸ್? ನಾವು ಯಾವಾಗ, ಎಲ್ಲಿ, ಯಾರನ್ನ ಇಗ್ನೋರ್ ಮಾಡಬೇಕು, ನಾವು ಎಲ್ಲಿ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಲೈಫನ್ನೇ ಬದಲಾಯಿಸೋ ಆ 7 ಡಾರ್ಕ್ ಸೈಕಾಲಜಿ ಟ್ರಿಕ್ಸ್ ಯಾವುದು? ಬನ್ನಿ ಇವತ್ತಿನ ಈ ಎಪಿಸೋಡ್ನಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸಿಂಪಲ್ ವಿಚಾರ ಅನ್ನಿಸ್ಬೋದು, ಆದರೆ ಅದನ್ನು ಪಾಲಿಸಿದ್ರೆ ನಿಮ್ಮ ಲೈಫೇ ಚೇಂಜ್ ಆಗ್ಬೋದು. ಯಾರು ಟಚ್ ಮಾಡೋಕ್ಕಾಗಲ್ಲ ಆ ಲೆವೆಲ್ಗೆ ನಿಮ್ಮ ಕ್ಯಾರೆಕ್ಟರ್, ಆ್ಯಟಿಟ್ಯೂಡ್ ಚೇಂಜ್ ಆಗ್ಬೋದು ಪಾಸಿಟಿವ್ ಆಗಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ನಿಮ್ಮ ಗಮನಕ್ಕಿದೆ ದೊಡ್ಡ ಮೌಲ್ಯ. ಸ್ನೇಹಿತರೆ, ನಿಮ್ಮ ಅಟೆನ್ಷನ್ ಅಥವಾ ಗಮನ ಇದು ಬರೀ ಒಂದು ಪದ ಅಲ್ಲ, ಕರೆನ್ಸಿ. ಇದು ಹಣ ಇದ್ದ ಹಾಗೆ. ಈಗ ಹೇಳಿ, ನೀವು ನಿಮ್ಮ ದುಡ್ಡನ್ನು ರಸ್ತೆಯಲ್ಲಿ ಹೋಗೋರಿಗೆಲ್ಲ ಹಂಚ್ಕೊಂಡು ಹೋಗ್ತೀರಾ? ಇಲ್ಲ ಅಲ್ವಾ? ಆದರೆ ನಿಮ್ಮ ಅಟೆನ್ಷನನ್ನು ಮಾತ್ರ ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದೀರಾ. ಯಾರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕ್ತಾರೆ, ನೀವು ತಕ್ಷಣ ರಿಯಾಕ್ಟ್ ಮಾಡ್ತೀರಾ. ಆಫೀಸ್ನಲ್ಲಿ ಯಾರೋ ನಿಮ್ಮನ್ನು ಕೆಣಕ್ತಾರೆ, ನೀವು ಅವರೊಂದಿಗೆ ವಾದಕ್ಕೆ ಇಳಿತೀರಾ. ಇಲ್ಲಿ ಆಗ್ತಿರೋದೇನೋ, ನಿಮ್ಮ ಎಮೋಷ್ನಲ್ ಎನರ್ಜಿ, ನಿಮ್ಮ ಟೈಮ್ ಎಲ್ಲವನ್ನು ಆ ವ್ಯಕ್ತಿಯ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಇದರಿಂದ ನಿಮಗೆ ಸಿಗ್ತಾ ಇರೋದು ಬರೀ ಫ್ರಸ್ಟ್ರೇಷನ್, ಮತ್ತೇನೂ ಇಲ್ಲ. ಇಲ್ಲಿಗ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೋಬೇಕು, ಎಲ್ಲಿ ನಾನು ರಿಯಾಕ್ಟ್ ಮಾಡಬೇಕು? ಇಲ್ಲಿ ನಾನು ರಿಯಾಕ್ಟ್ ಮಾಡಿದ್ರೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಇಲ್ವಾ, ಯೂಸ್ ಇದೆಯಾ ಇಲ್ವಾ ವಿಮರ್ಶೆ ಮಾಡಬೇಕು. ಪವರ್ಫುಲ್ ಮೈಂಡ್ ಸೆಟ್ ಇರೋ ಜನ ಏನು ಮಾಡ್ತಾರೆ ಗೊತ್ತಾ ಸ್ನೇಹಿತರೆ? ತಮ್ಮ ಮೈಂಡ್ನಲ್ಲಿ ಒಂದು ಫಿಲ್ಟರ್ ಹಾಕ್ಕೊಂಡಿರ್ತಾರೆ. ಎಲ್ರಿಗೂ ಅಲ್ಲಿ ಆ್ಯಕ್ಸೆಸ್ ಇರೋದಿಲ್ಲ. ಆ ಫಿಲ್ಟರ್ ದಾಟಿ ಎಲ್ರಿಗೂ ಹೋಗೋಕ್ಕಾಗಲ್ಲ. ಈ ವ್ಯಕ್ತಿಗೆ ನನ್ನ ಟೈಮ್ ಕೊಡಬಹುದಾ ಅಂತ ಯೋಚನೆ ಮಾಡ್ತಾರೆ. ಅಥವಾ ಇವನು ಈ ರೀತಿ ಹೇಳ್ತಿದ್ದಾನೆ, ಇದು ನನ್ನ ಲೈಫಲ್ಲಿ ನನ್ನ ಗೋಲ್ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತಾ, ಅಥವಾ ಇದು ನೆಗೆಟಿವ್ ಕ್ಯಾರೆಕ್ಟರಾ ಅಂತ ಲೆಕ್ಕ ಹಾಕ್ತಾರೆ. ಈ ಮನುಷ್ಯ ಸುಮ್ಮನೆ ಟೈಮ್ ಪಾಸ್, ಏನು ಪ್ರಯೋಜನ ಇಲ್ಲ, ಜಸ್ಟ್ ಆರ್ಗ್ಯುಮೆಂಟ್ ಅಷ್ಟೇ ಅಂತ ಹೇಳಿದ್ರೆ ಜಸ್ಟ್ ಇಗ್ನೋರ್ ಮಾಡಿ ಅವ್ರು ಮುಂದಕ್ಕೆ ನಡೀತಾ ಇರ್ತಾರೆ. ಇದು ನಿರ್ಲಕ್ಷ್ಯಕ್ಕಿರೋ ಶಕ್ತಿ. ಅವರು ಗೋಲ್ ಕಡೆ ಹತ್ತಿರ ಆಗ್ತಾ ಹೋಗ್ತಾ ಇರ್ತಾರೆ. ಈ ರೀತಿ ಟೈಮ್ ವೇಸ್ಟ್ ಮಾಡಲ್ಲ, ಎನರ್ಜಿ ವೇಸ್ಟ್ ಮಾಡಲ್ಲ. ಮೌನವೇ ಅತ್ಯಂತ ಅಗ್ರೆಸಿವ್ ಅಸ್ತ್ರ. ಸ್ನೇಹಿತರೆ, ನಮ್ಮ ಜನರಿಗೆ ಸೈಲೆನ್ಸ್ ಅಂದರೆ ಬರೋದಿಲ್ಲ. ನಾವು ವಾಪಸ್ ಮಾತಾಡಲಿಲ್ಲ ಅಂದರೆ ಏನೋ ಸರಿ ಇಲ್ಲ ಅಂತ, ಇಲ್ಲ ಅವನಿಗೆ ಹೇಗಾದರೂ ಮಾಡಿ ಕೌಂಟರ್ ಕೊಡಬೇಕು, ಅವನು ಹಂಗೆ ಹೇಳಿಬಿಟ್ಟ, ಇವನಿಗೆ ಸರಿಯಾಗಿ ಒಂದಿನ ಮಾಡ್ತೀನಿ ನೋಡು, ಈ ಥರನೇ ಅಂದ್ಕೊಳ್ತಾ ಇರ್ತಾರೆ. ಅವ್ರಿಗೇನು ಮಾಡಿಲ್ಲ ಅಂದರೆ ನಾವು ವೀಕ್ ಅಂತ ಅಂದ್ಕೊಳ್ತಾರೆ ಅನ್ನೋ ಕಲ್ಪನೆ ಬರುತ್ತೆ. ನೀವು ಅಂದ್ಕೊಂಡಿರೋದು ಕರೆಕ್ಟೇ ಇದೆ. ಕೆಲ ಕಡೆ ನಾವು ಮಾತಾಡಲೇಬೇಕಾಗತ್ತೆ. ಯಾರೇನು ಬೇಕಾದರೂ ಹೇಳ್ಕೊಳ್ತಿದ್ರೆ ಸುಮ್ಮನಿರೋಕ್ಕಾಗೋದಿಲ್ಲ. ಅದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಬೇಕಾಗತ್ತೆ, ಶಡಪ್ ಅಂಥೇಳಿ. ಇಲ್ಲಾಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಡೋ ಅಪಾಯ ಇರುತ್ತೆ. ಸರಿ, ಆದರೆ ನಿಮಗೆ ಒಬ್ಬರ ಬಗ್ಗೆ ಮೊದಲಿಂದಲೂ ಗೊತ್ತಿದೆ, ಈ ಮನುಷ್ಯನೇ ಹೀಗೆ ಅಂಥೇಳಿ ಡೀಟೇಲ್ ಆಗಿ ತಿಳಿದಿರುತ್ತೆ. ಆ ವ್ಯಕ್ತಿ ನಿಮ್ಮನ್ನು ಏನಾದರೂ ಮಾಡಿ ಜಗಳಕ್ಕೆ ಎಳಿಬೇಕು ಅಂತ ಕಾಯ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಮೌನ ಅನ್ನೋದು ನೀವು ಪ್ರಯೋಗಿಸಬಹುದಾದ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಈಗ ನೋಡಿ, ಯಾರಾದರೂ ನಿಮ್ಮನ್ನು ಬೈದಾಗ ನೀವು ವಾಪಸ್ ಬೈದರೆ ನೀವು ಅವರ ಗೇಮ್ಗೆ ಎಂಟ್ರಿ ಕೊಟ್ರಿ, ಅವರ ರೂಲ್ಸ್ ಇರೋ ಆಟಕ್ಕೆ ನೀವು ಎಂಟ್ರಿ ಕೊಟ್ರಿ ಅಂತಲೇ ಅರ್ಥ. ಅವ್ರು ನಿಮ್ಮನ್ನು ಎಲ್ಲಿಗೆ ಬೇಕಾದರೂ ಎಳ್ಕೊಂಡು ಹೋಗ್ತಾರೆ, ಯಾವ ಲೆವೆಲಿಗಾದರೂ ಇಳಿಸ್ತಾರೆ. ಆದರೆ ನೀವು ಸೈಲೆಂಟ್ ಆಗಿದ್ದಾಗ ಆಟ ನಿಂತೇ ಹೋಗುತ್ತೆ. ಪವರ್ ಆಟೋಮ್ಯಾಟಿಕಲಿ ನಿಮ್ಮ ಕೈಗೆ ಬರುತ್ತೆ. ಮುಂದೇನಾಗುತ್ತೆ ಅನ್ನೋ ಸಿಚುವೇಶನ್ ಕಂಟ್ರೋಲ್ ಮಾಡೋ ಪವರ್. ಯಾಕಂದರೆ ಮನುಷ್ಯರಿಗೆ ತಾನು ಬೈದಾಗ ಎದುರಿನ ವ್ಯಕ್ತಿ ರಿಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಅದನ್ನೇ ವ್ಯಾಲಿಡೇಷನ್ ಅನ್ನೋದು, ನನ್ನ ಬೈಗಳು ವರ್ಕ್ ಆಯಿತು ಅನ್ನೋದು. ಆದರೆ ನೀವು ಮೌನವಾಗಿದ್ದಾಗ ಆ ವ್ಯಾಲಿಡೇಷನ್ ಅವರಿಗೆ ಸಿಗೋದೇ ಇಲ್ಲ. ಕಡೆಗಣಿಸೋದು ಅಂತ ಹೇಳಿದ್ರೆ, ನೀನು ನನ್ನ ಲೆವೆಲಿಗೆ ಇಲ್ಲ, ನಿನ್ನ ಮಾತಿಗೆ ಅಷ್ಟು ಕಿಮ್ಮತ್ತಿಲ್ಲ ಅಂತ ಹೇಳದೇನೆ ಹೇಳೋದು. ಇದು ಎದುರಿಗಿರೋ ವ್ಯಕ್ತಿಗೆ ಮಾಡೋ ದೊಡ್ಡ ಅಪಮಾನ ಇದು. ಯಾಕಂದರೆ ಕಡೆಗಣಿಸೋದು ಅಂತ ಹೇಳಿದ್ರೆ ನೀನು ನನ್ನ ರೆಡಾರ್ನಲ್ಲೇ ಇಲ್ಲ ಅಂತ ತೋರಿಸ್ಕೊಟ್ಟ ಹಾಗೆ. ನೀವು ಮೌನವಾಗಿರೋದೇ ಆ ವ್ಯಕ್ತಿಗೆ ದೊಡ್ಡ ಏಟ್ ಕೊಡುತ್ತೆ.
ಆತ ಅಥವಾ ಆಕೆ ನಿಮ್ಮ ಮೌನದ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಒದ್ದಾಡ್ಬಿಡ್ತಾರೆ. ಮೌನಕ್ಕೆ ಇಷ್ಟೊಂದು ಶಕ್ತಿ ಇರುವಾಗ ಮಾತಾಡಿ ಟೈಮ್ ಆ್ಯಂಡ್ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ ಹೇಳಿ? ಡಿಮಾಂಡ್ ಆ್ಯಂಡ್ ಸಪ್ಲೈ ರೂಲ್ ಫಾಲೋ ಮಾಡಿ ಸ್ನೇಹಿತರೆ. ಸ್ಟ್ರಾಟಜಿಕ್ ವಿಡ್ರಾವಲ್ ಅಂದರೆ ಸಂಪೂರ್ಣವಾಗಿ ಜಗತ್ತಿನಿಂದ ಕಟ್ ಆಫ್ ಆಗೋದಂತಲ್ಲ, ಬದಲಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ರೂ ಕೂಡ ಎಮೋಷನಲಿ ಅನ್ಟಚಬಲ್ ಆಗಿರೋದು. ನಾವೆಲ್ಲರೂ ಮಾಡೋ ತಪ್ಪೇನು ಗೊತ್ತಾ ಸ್ನೇಹಿತರೆ? ಯಾರಾದರೂ ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಮಾಡೋದು, ಕರೆದ ತಕ್ಷಣ ಓಡ್ ಹೋಗೋದು. ಹೀಗೆ ಯಾವಾಗಲೂ ಅವೈಲೇಬಲ್ ಇದ್ದಾಗ ನಿಮ್ಮ ವ್ಯಾಲ್ಯೂ ಆಟೋಮ್ಯಾಟಿಕಲಿ ಡೌನ್ ಆಗುತ್ತೆ. ಅವನ ಅವಳ ಕರೆದ ತಕ್ಷಣ ಅವೈಲೇಬಲ್ ಬಿಡು ಅನ್ನೋ ರೀತಿ ಆಗ್ಬಿಡುತ್ತೆ. ನೀವು ಮತ್ತೊಬ್ಬರ ಬಳಕೆಯ ವಸ್ತು ಆಗೋ ರಿಸ್ಕ್ ಇರುತ್ತೆ. ಇದನ್ನು ಎಕನಾಮಿಕ್ಸ್ನಲ್ಲಿ ವೆಲ್ ಬೆನ್ ಗುಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಅಂದರೆ ಒಂದು ವಸ್ತುವಿನ ಡಿಮಾಂಡ್ ಹೆಚ್ಚಾಗಬೇಕಾದ್ರೆ ಅದರ ಸಪ್ಲೈ ಕಮ್ಮಿ ಇರಬೇಕು. ನೋಡಿ, ಇದನ್ನು ಲೈಫ್ನಲ್ಲಿ ಅಪ್ಲೈ ಮಾಡಿದಾಗ ನೀವು ಎಲ್ಲದಕ್ಕೂ ರೆಡಿ ಇದ್ದೀರಿ ಅಂತ ಆದರೆ, ಯಾವುದಕ್ಕೂ ಇಲ್ಲ ಅನ್ನಲ್ಲ ಅಂತ ಆದರೆ ಜನ ನಿಮ್ಮನ್ನು ಬ್ಯಾಕಪ್ ಪ್ಲಾನ್ ಥರ ಟ್ರೀಟ್ ಮಾಡ್ತಾರೆ. ಇವನು ನಾವು ಏನು ಹೇಳಿದ್ರು ಕೂಡ ಮಾಡ್ತಾನೆ, ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾನೆ ಅನ್ನೋ ಟೇಕನ್ ಫಾರ್ ಗ್ರಾಂಟೆಡ್ ಆ್ಯಟಿಟ್ಯೂಡ್ ನಿಮ್ಮ ಮೇಲೆ ಬರುತ್ತೆ. ನಿಮ್ಮ ಸುತ್ತಮುತ್ತ ಇರೋರಿಗೆ ಆ ರೀತಿ ಭಾವನೆ ಬರುತ್ತೆ ನಿಮ್ಮ ಮೇಲೆ. ಸ್ನೇಹಿತರೆ, ಅದರ ಬದಲಿಗೆ ನೀವು ಪ್ರಯಾರಿಟಿ ಆಗಬೇಕು ಅಂದರೆ ನಿಮ್ಮ ಅವೈಲಬಿಲಿಟಿ ಕಮ್ಮಿ ಇರಬೇಕು. ಮನುಷ್ಯನ ಸೈಕಾಲಜಿ ಕೆಲಸ ಮಾಡೋದೇ ಹೀಗೆ. ಯಾವುದು ಈಸಿಯಾಗಿ ಸಿಗಲ್ವೋ ಅದರ ಮೇಲೆ ಅಟ್ರಾಕ್ಷನ್ ಜಾಸ್ತಿ. ನಿಮ್ಮ ಪ್ರೆಸೆನ್ಸೇ ರೇರ್ ಆದಾಗ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ. ನೀವು ಯಾವಾಗ ಸಿಗ್ತೀರಿ ಅನ್ನೋ ಅನ್ಸರ್ಟೆಂಟಿ ಜನರಲಿ ನಿಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇಗ್ನರೆನ್ಸ್ ಸೈಕಾಲಜಿ ವರ್ಕ್ ಆಗೋದು ಹೇಗೆ? ಯಾರನ್ನಾದರೂ ನೀವು ಸಂಪೂರ್ಣವಾಗಿ ಇಗ್ನೋರ್ ಮಾಡಿದಾಗ ಅವರ ಬ್ರೈನ್ನಲ್ಲಿ ಏನಾಗುತ್ತೆ ಗೊತ್ತಾ? ಪ್ಯೂರ್ ಖೇಯಾಸ್. ಅಂದರೆ ಒಂದು ಗೊಂದಲ ಶುರುವಾಗುತ್ತೆ. ಮನುಷ್ಯನ ಮೆದುಳು ಯಾವಾಗಲೂ ಒಂದು ಕ್ಲೋಷರ್ ಹುಡುಕುತ್ತೆ. ಅಂದರೆ ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕು, ಘಟನೆಗೆ ಕಾರಣ ಬೇಕು. ಆದರೆ ನೀವು ಇಗ್ನೋರ್ ಮಾಡಿದಾಗ ಆ ಮೆದುಳಿಗೆ ಉತ್ತರ ಸಿಗೋದಿಲ್ಲ. ಅವರು ತಮ್ಮ ತಲೆಯಲ್ಲೇ ನೂರಾರು ಪ್ರಶ್ನೆಗಳನ್ನು ಹಾಕೊಂಡು ಕೊರ್ಕೊಳ್ತಾರೆ ಅವ್ರನ್ನವರೇ. ಇದನ್ನು ಝೈಗಾರ್ನಿಕ್ ಎಫೆಕ್ಟ್ ಅಂತ ಕರೀತಾರೆ. ಕಂಪ್ಲೀಟ್ ಆಗದ ಕೆಲಸಗಳು ಅಥವಾ ಕ್ಲೋಸ್ ಆಗದ ಕನ್ವರ್ಸೇಷನ್ಗಳು ಮನುಷ್ಯನ ಮೆದುಳಲ್ಲಿ ಲೂಪ್ ಥರ ಸುಳಿತಾನೆ ಇರ್ತವೆ. ನೋಡಿ, ಜಸ್ಟ್ ಒಂದು ನಿಮ್ಮ ರಿಯಲ್ ಲೈಫ್ ಎಕ್ಸಾಂಪಲೇ ತಗೊಳ್ಳಿ. ನೀವು ಯಾರಿಗಾದರೂ ಟೆಕ್ಸ್ಟ್ ಮಾಡಿ ಬ್ಲೂಟಿಕ್ ಬಂದು ರಿಪ್ಲೈ ಬರಲಿಲ್ಲ ಅಂದರೆ ನಿಮ್ಮಲ್ಲಿ ಯಾವ ಥರ ಫೀಲ್ ಆಗುತ್ತೆ? ನಿಮ್ಮ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತಲ್ವಾ? ಸ್ಟ್ರೆಸ್ ಹಾರ್ಮೋನ್ ಕೂಡ ಸ್ಪೈಕ್ ಆಗುತ್ತೆ. ಡೋಪಮೈನ್ ಲೆವೆಲ್ ಕಂಪ್ಲೀಟ್ ಕ್ರ್ಯಾಶ್ ಆಗುತ್ತೆ. ಏನಪ್ಪ ಇಗ್ನೋರ್ ಮಾಡ್ತಿದ್ದಾರಾ? ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಏನು ಕಾರಣ? ಯಾಕೆ ಹೀಗೆ? ಈ ರೀತಿ ನೂರಾರು ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ ನಿಮ್ಮನ್ನು. ಇದೇ ರೀತಿ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಈ ವಿಚಾರ ಹಿಂಗೆ ವರ್ಕ್ ಆಗುತ್ತೆ. ಇದೊಂಥರ ಸೈಕಲಾಜಿಕಲ್ ವಾರ್ಫೇರ್. ನೀವು ಏನು ಮಾಡದೇ ಇರೋದೇ ಅವರ ಮೆದುಳಿನಲ್ಲೇ ಅವರ ವಿರುದ್ಧವೇ ಯುದ್ಧಕ್ಕೆ ಕಾರಣ ಆಗುತ್ತೆ. ಆ 3 ಜನರನ್ನ ಡಿಲೀಟ್ ಮಾಡಿ ಬಿಸಾಕಿ. ಎಸ್ ಸ್ನೇಹಿತರೆ, ನಿಮ್ಮ ಲೈಫ್ನಿಂದ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬೇಕಾದ ಅಥವಾ ಇಗ್ನೋರ್ ಮಾಡಿ ಬದಿಗಿಡಬೇಕಾದ 3 ಬಗೆಯ ಜನರಿದ್ದಾರೆ. ಒಂದು, ನಿಮ್ಮ ಹಿಂದೆ ಪಿತೂರಿ ಮಾಡೋ ಶತ್ರುಗಳು. ಇವರು ನಿಮ್ಮ ಎದುರುಗಡೆ ನಗ್ತಾ ನಿಮ್ಮ ಹಿತೈಷಿಗಳ ಥರವೇ ಇರ್ತಾರೆ, ಆದರೆ ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಳಗೊಳಗೆ ಉರ್ಕೊಳ್ತಾ ಇರ್ತಾರೆ. ನೀವು ಸ್ವಲ್ಪ ಎಡವಿದ್ರು ಸಾಕು ಚಪ್ಪಾಳೆ ತಟ್ಟೋಕೆ ಕಾಯ್ತಾ ಇರ್ತಾರೆ. ಇಂಥವ್ರೊಂದಿಗೆ ಜಗಳ ಆಡೋಕೆ ಹೋಗಬೇಡಿ. ಜಸ್ಟ್ ಸೈಲೆಂಟ್ ಆಗಿ ನಿಮ್ಮ ಪಾಡಿ ನೀವು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ ಸ್ನೇಹಿತರೆ. ಇವರನ್ನು ಎಕ್ಸ್ಪೋಸ್ ಮಾಡೋಕ್ಕೂ ಹೋಗಬೇಡಿ. ನಿಮ್ಮ ಸಕ್ಸಸ್ಸೇ ಅವರಿಗೆ ಉತ್ತರ. ಎರಡನೇದು, ಕೇವಲ ಟೀಕೆ ಮಾಡೋ ಕ್ರಿಟಿಕ್ಸ್. ಇವರಿಗೆ ಸ್ವಂತ ಜೀವನ ಇಲ್ಲ, ಕ್ರಿಟಿಸೈಸ್ ಮಾಡೋದೇ ಇವ್ರ ಕೆಲಸ. ನೀವು ಸುಮ್ಮನೆ ಕೂತಿದ್ರು ಬೈತಾರೆ, ಸಾಧನೆ ಮಾಡಿದ್ರು ಬೈತಾರೆ, ಕಾಲೆಳಿತಾರೆ. ಇವರ ಕೆಲಸವೇ ನಿಮ್ಮಲ್ಲಿ ತಪ್ಪನ್ನು ಹುಡುಕೋದು. ಅವರಿಂದ ನಿಮಗೆ ಒಂದು ಬಿಡಿಗಾಸಿನ ಲಾಭ ಇರೋದಿಲ್ಲ, ಆದರೆ ನಿಮ್ಮ ಕಾನ್ಫಿಡೆನ್ಸನ್ನು ಮಾತ್ರ ಝೀರೋ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಇವರಿಗೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ದಾಗುತ್ತೆ ನಿಮ್ಮ ಲೈಫ್ ಹಾಳಾಗುತ್ತೆ, ಅಷ್ಟು ಟೈಮ್ ವೇಸ್ಟ್ ಆಗುತ್ತೆ. ನೀವು ಇವರಿಗೆ ರಿಯಾಕ್ಟ್ ಮಾಡಿದ್ರೆ ಅವರಿಗೆ ಆಕ್ಸಿಜನ್ ಕೊಟ್ಟ ಹಾಗೆ. ಸೊ ಕಟ್ ದೆಮ್ ಆಫ್. ಪ್ರತಿಕ್ರಿಯೆ ಕೊಡಬೇಡಿ, ಹೇಳ್ಕೊಂಡಿರುವಂಥ ಸುಮ್ಮನೆ ಬಿಟ್ಬಿಡಿ. ಇನ್ನು ನೆಕ್ಸ್ಟ್, ನಿಮ್ಮ ಎನರ್ಜಿ ಹೀರೋ ಪ್ಯಾರಾಸೈಟ್ಸ್. ಇವರು ನಿಮ್ಮ ಫ್ರೆಂಡ್ಸ್ ಥರನೇ ಇರ್ತಾರೆ, ಆದರೆ ಯಾವಾಗಲೂ ಪ್ರಾಬ್ಲಮ್ಸ್ ಇಟ್ಕೊಂಡೇ ಬರ್ತಾರೆ. ಕೆಲವೊಮ್ಮೆ ಸಹಾಯ ಮಾಡಿದ್ರು ಮತ್ತೆ ಮತ್ತೆ ಸಹಾಯ ಕೇಳ್ತಾರೆ. ನಿಮ್ಮ ಟೈಮ್, ನಿಮ್ಮ ಮೆಂಟಲ್ ಪೀಸನ್ನು ಹಾಳು ಮಾಡ್ತಾರೆ. ಅವರ ಲೈಫ್ನ ಕಸವನ್ನೆಲ್ಲ ತಗೊಂಬಂದು ನಿಮ್ಮ ಲೈಫ್ಗೆ ಸುರಿತಾರೆ. ಇವರಿಗೆ ಬೆಲೆನೇ ಕೊಡಬಾರ್ದು ಅಂತಲ್ಲ, ಇವರು ಹೇಳೋದು ಎಲ್ಲವನ್ನ ಕೇಳಬೇಕು. ಆದರೆ ಅವರ ಎಲ್ಲ ಮಾತುಗಳಿಗೆ ಕಿವಿ ಕೊಟ್ಟರೂ ಕೂಡ ನಿಮ್ಮ ಒಳಗಡೆ ಜಾಸ್ತಿ ಅದನ್ನು, ಆ ಕಸವನ್ನು ನಿಮ್ಮ ಲೈಫಿಗೆ ಹಾಕಿಬಿಟ್ಟು ಗಲೀಜು ಮಾಡೋಕ್ಕೆ ಬಿಡಬಾರ್ದು. ನಿಮ್ಮ ಕಿವಿ ತನಕ ಮಾತ್ರ ಬರಬೇಕು ಆ ಕಸ, ಹೃದಯಕ್ಕೆ ಹೋಗಬಾರ್ದು. ನಿಮ್ಮ ದಾರಿಲಿ ನಡಿಬೇಕು. ಅವರು ನಿಮ್ಮ ಲೈಫಲ್ಲಿ ಡಿಸ್ಟ್ರ್ಯಾಕ್ಷನ್ ಆಗಬಾರ್ದು. ಈ 3 ಥರದ ಜನರಿಗೆ ನೀವು ಯಾವಾಗ ರಿಯಾಕ್ಟ್ ಮಾಡೋದನ್ನು ನಿಲ್ಲಿಸ್ತೀರೋ ನಿಮ್ಮಲ್ಲೊಂದು ಬದಲಾವಣೆ ಬರುತ್ತೆ. ನೀವು ರಿಯಾಕ್ಟ್ ಮಾಡದೆ ಸುಮ್ಮನಾದ ತಕ್ಷಣ ಅವರಿಗೆ ನಿಮ್ಮಿಂದ ಎನರ್ಜಿ ಸಿಗಲ್ಲ. ಆಗ ಅವರೇ ತಾನಾಗಿಯೇ ನಿಮ್ಮ ಲೈಫ್ನಿಂದ ಫೇಡ್ ಔಟ್ ಆಗ್ತಾರೆ. ಇದೇ ಆರ್ಟ್ ಆಫ್ ಇಗ್ನರೆನ್ಸ್ನ ಪವರ್. ಭಾವನೆಗಳನ್ನು ನಿಯಂತ್ರಿಸೋದು ಕಲಿಯಿರಿ. ಜನರು ನಿಮ್ಮನ್ನು ಯಾಕೆ ಸುಲಭವಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ ಗೊತ್ತಾ? ನಿಮಗೆ ಕೆಲ ಎಮೋಷ್ನಲ್ ಟ್ರಿಗರ್ಗಳಿರ್ತವೆ. ಯಾರೊಬ್ಬರು ನಿಮ್ಮನ್ನು ಸೋಮಾರಿ ಅಂದ ತಕ್ಷಣ ನೀವು ಸಿಡಿದೆದ್ದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಾನು ಹಾಗಲ್ಲ, ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ ನಿಮಗೇನು ಗೊತ್ತು,
ಹಾಗೆಲ್ಲ ಮಾತಾಡ್ಬಿಡ್ಬೋದು ನೀವು. ಆದರೆ ಅವರು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರು, ನೀವು ರಿಯಾಕ್ಟ್ ಮಾಡಿದ್ರೆ. ಇಲ್ಲಿ ಡ್ಯಾಮೇಜ್ ಯಾರಿಗೆ? ನಿಮಗೆ. 1 ಟೈಮ್, 2 ಟೈಮ್, ಈವನ್ 3 ಟೈಮ್ಸ್ ಫೈನ್, ಓಕೆ. ಮುಖ್ಯವಾಗಿರೋ ವ್ಯಕ್ತಿನೇ ಏನೋ ಹೇಳ್ತಿದ್ದಾರೆ, ಕ್ಲಾರಿಫಿಕೇಷನ್ ಕೊಡೋದು ಓಕೆ, ಅಂಡರ್ಸ್ಟುಡ್. ಅದಕ್ಕಿಂತ ಹೆಚ್ಚು ಹೇಳಿದ್ದೇನೆ ಹೇಳೋದು ಪದೇ ಪದೇ ಅರ್ಥ ಇರೋದಿಲ್ಲ. ಈ ರೀತಿ ಎಕ್ಸ್ಪ್ಲನೇಷನ್ ಕೊಡದೇ ಇರೋ ಥರ, ಟ್ರಿಗರ್ ಆಗದೇ ಇರೋ ಥರ ಎಮೋಷ್ನಲ್ ಕೋಟೆಯನ್ನು ಕಟ್ಕೊಂಡ್ರೆ ಯಾರೇ ಏನೇ ಅಂದರೂ ಕೂಡ ನೀವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ನನ್ನ ಬಗ್ಗೆ ನನಗೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಇವನು ಯಾರು ಹೇಳಿದರೆ ನನಗೇನೋ ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಯಾವಾಗ ನಿಮ್ಮೊಳಗಿನ ಶಾಂತಿಯನ್ನು ಹೊರಗಿನ ಗದ್ದಲಗಳು, ನಾಯ್ಸ್ ಕದಡೋಕ್ಕಾಗಲ್ವೋ ಆಗ ನಿಮ್ಮನ್ನು ಯಾರಿಂದಲೂ ಸೋಲ್ಸೋಕ್ಕಾಗಲ್ಲ. ಸೊ ಸ್ನೇಹಿತರೆ, ಫೈನಲಿ ಫೈಟ್ ಮಾಡ್ತಾ ಇರೋದೇ ರಣತಂತ್ರ ಅಲ್ಲ. ಕೆಲವೊಮ್ಮೆ ಏನೂ ಮಾಡದೆ ಸುಮ್ಮನೆ ಇರೋದು ಕೂಡ ಒಂದು ರಣತಂತ್ರನೇ. ಯಾರಾದರೂ ನಿಮ್ಮ ಬಗ್ಗೆ ರೂಮರ್ಸ್ ಹಬ್ಬಿಸ್ತಾ ಇದ್ದರೆ ನೀವು ಊರೆಲ್ಲ ಹೋಗಿ ಜಸ್ಟಿಫೈ ಮಾಡೋ ಅಗತ್ಯ ಇಲ್ಲ. ಸುಮ್ಮನೆ ನಿಮ್ಮ ಪಾಡಿ ನೀವು ಒಳ್ಳೆ ಕೆಲಸವನ್ನು ಕಂಟಿನ್ಯೂ ಮಾಡಿ. ಇದೊಂಥರ ಹೇಗೆ ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಥರ. ಕಳೆದ 20 ವರ್ಷಗಳ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ತೆಗೆದು ನೋಡಿ. ದಿನ ಬೆಳಗಾದರೆ ನ್ಯೂಸ್ಗೆ ರಿಯಾಕ್ಟ್ ಮಾಡ್ತಾ ಬೈ ಸೆಲ್ ಮಾಡೋ ಆ್ಯಕ್ಟಿವ್ ಡೇ ಟ್ರೇಡರ್ಗಳಿಗಿಂತ ಒಮ್ಮೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ಕೂರೋ ಪ್ಯಾಸಿವ್ ಇನ್ವೆಸ್ಟರ್ಸ್ ಅಥವಾ ಲಾಂಗ್ ಟರ್ಮ್ ವಿಷನರಿ ಇನ್ವೆಸ್ಟರ್ಸ್ ದೊಡ್ಡ ಸಂಪತ್ತಿನ ಕೋಟೆಯನ್ನು ಕಟ್ಕೊಂಡಿರ್ತಾರೆ. ಸೊ ಗಮನ ಇರಲಿ ಸ್ನೇಹಿತರೆ, ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯೆ ಕೊಡೋ ಅಗತ್ಯ ಇಲ್ಲ. ನಿಮ್ಮ ಎನರ್ಜಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಟೈಮನ್ನು ಯೂಸ್ಫುಲ್ ಕೆಲಸಗಳಿಗೆ ಹಾಗೂ ಯೋಗ್ಯವಾದವರೊಂದಿಗೆ ಮಾತ್ರ ಖರ್ಚು ಮಾಡಿ ಸ್ನೇಹಿತರೆ. ಇಂಥ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡ್ರೂ ಕೂಡ ಸಾಕು, ದೊಡ್ಡ ಯುದ್ಧವನ್ನೇ ಲೈಫಲ್ಲಿ ಗೆಲ್ಬೋದು. ನಿಮ್ಮ ಗಮನ, ನಿಮ್ಮ ಮೌನ, ನಿಮ್ಮ ಮಾತು, ನಿಮ್ಮ ಉತ್ತರ, ನಿಮ್ಮ ಭಾವನೆ ಎಲ್ಲವೂ ನಿಮ್ಮ ಕಂಟ್ರೋಲ್ನಲ್ಲಿದ್ದರೆ ನಿಮ್ಮನ್ನು ಅಲುಗಾಡಿಸೋದು ತುಂಬ ಕಷ್ಟ. ಉಚ್ಚಿನ ಮೈಂಡ್ ಸೆಟ್ನ ಮನುಷ್ಯ ಆಗಿಬಿಡ್ತೀರಿ ನೀವು. ಇದಾಗಿತ್ತು ಮಾನಸಿಕವಾಗಿ ಗಟ್ಟಿ ಇದ್ದರೆ ಏನೆಲ್ಲ ಲಾಭ ಇದೆ, ಹೇಗೆ ಏನು ಅನ್ನೋದನ್ನು ಚರ್ಚೆ ಮಾಡೋ ಪ್ರಯತ್ನ. ನೀವು ಲೈಫ್ನಲ್ಲಿ ಯಾವತ್ತಾದರೂ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೀರಾ ಸ್ನೇಹಿತರೆ? ಸಿಕ್ಕಾಕೊಂಡಾಗ ನೀವು ಫಾಲೋ ಮಾಡಿದ ಮೆಥಡ್ ಯಾವುದು? ಈಗ ನಾವು ಚರ್ಚೆ ಮಾಡಿದ ಮೆಥಡ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ನಿಮಗೆ ಬೇಕಾಗಿರೋ ಸ್ನೇಹಿತರಿಗೆ, ನೀವು ವ್ಯಾಲ್ಯೂ ಮಾಡೋ ನಿಮ್ಮ ಸುತ್ತಮುತ್ತಲಿನ ಮನುಷ್ಯರಿಗೆ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ಕೂಡ ಆವಾಗ ನೋಡೋಕ್ಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.